ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಮಹಾಭಾರತದಲ್ಲಿ ತುಂಬ ಇಂಪಾರ್ಟೆಂಟ್ ಕತೆ ಮತ್ತು ನನಗೆ ತುಂಬ ಇಷ್ಟ ಆದಂಥ ಕಥೆಯನ್ನು ಹೇಳ್ತೀನಿ. ಅದು ಯಾರ ಕತೆ? ಅಭಿಮನ್ಯುವಿನ ಕತೆ. ಅಭಿಮನ್ಯು ಯಾರಂತ ನಿಮಗೆಲ್ಲ ಗೊತ್ತಲ್ವಾ? ಪಾಂಡವರಲ್ಲಿ ಒಬ್ಬರು ಶ್ರೇಷ್ಠ ಬಿಲ್ಲುಗಾರ, ಅರ್ಜುನ ಮತ್ತು ಸುಭದ್ರೆಯ ಮಗ. ಅಭಿಮನ್ಯು ಅಂದ ತಕ್ಷಣ ನಮಗೆ ಒಂದು ವರ್ಡ್ ನೆನಪಿಗೆ ಬರುತ್ತೆ. ಏನು? ಚಕ್ರವ್ಯೂಹ. ಅಭಿಮನ್ಯು ಚಕ್ರವ್ಯೂಹದೊಳಗಡೆ ಹೆಂಗೆ ಹೋದರು, ಅಲ್ಲಿ ಹೆಂಗೆ ಪರಾಕ್ರಮದಿಂದ ಹೋರಾಡಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಒಂದ್ಸಲ ಅಭಿಮನ್ಯು ಸುಭದ್ರೆ ಹೊಟ್ಟೆ ಒಳಗಿದ್ದಾಗ ಸುಭದ್ರೆ ಅವ್ರ ಅಣ್ಣನ ಮನೆಗೆ ಹೋಗಿರ್ತಾರೆ. ಸುಭದ್ರೆ ಅವ್ರ ಅಣ್ಣ ಯಾರು? ಕೃಷ್ಣನ ಮನೆಗೆ ಹೋಗಿರ್ತಾರೆ. ಸುಭದ್ರೆಗೆ ಯುದ್ಧದ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೇ ಕೃಷ್ಣನ ಹತ್ರ ತುಂಬ ಕ್ವಶನ್ಸ್ಗಳು ಕೇಳ್ತಿರ್ತಾರೆ. ಹಾಗೇನೆ ಒಂದಿನ ಚಕ್ರವ್ಯೂಹನ ಹೆಂಗೆ ರಚಿಸ್ತಾರೆ ಅಂತ ಕೇಳ್ತಾರೆ. ಆಗ ಕೃಷ್ಣ ಚಕ್ರವ್ಯೂಹನ ಹೆಂಗೆ ರಚಿಸ್ತಾರೆ, ಅದರೊಳಗಡೆ ಹೆಂಗೆ ಹೋಗೋದು, ಆಮೇಲೆ ಅಲ್ಲಿ ಹೆಂಗೆ ಯುದ್ಧ ಮಾಡೋದು ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ಸುಭದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ಕೃಷ್ಣ ಚಕ್ರವ್ಯೂಹದೊಳಗಡೆ ಹೋಗೋದಷ್ಟು ಹೇಳ್ಬಿಟ್ಟು ಸುಭದ್ರೆ ತಿರುಗಿ ನೋಡಿದಾಗ ಸುಭದ್ರೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಸುಭದ್ರೆ ಹೊಟ್ಟೆ ಒಳಗಿದ್ರಲ್ಲ ಅಭಿಮನ್ಯು, ಅವ್ರು ಮಾತ್ರ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಅದಕ್ಕೇ ಅಭಿಮನ್ಯು ಸುಭದ್ರೆ ಹೊಟ್ಟೆ ಒಳಗಿದ್ದಾಗನೇ ಚಕ್ರವ್ಯೂಹದೊಳಗಡೆ ಹೋಗೋದು ಗೊತ್ತಿರುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಭಿಮನ್ಯು ಹುಟ್ಟಿ ಪರಾಕ್ರಮವಾಗಿ ಬೆಳೀತಾರೆ. ಹಂಗೇನೆ ಅಭಿಮನ್ಯು 17-18 ವರ್ಷ ಇದ್ದಾಗಲೇ ಕುರುಕ್ಷೇತ್ರ ಯುದ್ಧ ಶುರು ಆಗುತ್ತೆ. ಕುರುಕ್ಷೇತ್ರ ಯುದ್ಧ ಶುರು ಆದಮೇಲೆ ಅಭಿಮನ್ಯು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗಿರ್ತಾರೆ. ಆವಾಗ ಅರ್ಜುನ ಅಲ್ಲಿರಲ್ಲ. ಅರ್ಜುನ ಬೇರೆ ಕಡೆ ಯುದ್ಧಕ್ಕೆ ಅಂತ ಹೋಗಿರ್ತಾರೆ. ಅದೇ ಸಮಯ ನೋಡಿಕೊಂಡು ದ್ರೋಣಾಚಾರ್ಯರು ಚಕ್ರವ್ಯೂಹನ ರಚಿಸ್ತಾರೆ. ದ್ರೋಣಾಚಾರ್ಯರು ಚಕ್ರವ್ಯೂಹನ ರಚಿಸಿದಾಗ ಅಭಿಮನ್ಯುಗೆ ಯುಧಿಷ್ಠಿರ, ನೀನು ಚಕ್ರವ್ಯೂಹದೊಳಗಡೆ ಹೋಗಿ ನೀನೊಬ್ಬನಿಗೆ ಯುದ್ಧ ಮಾಡೋಕ್ಕಾಗೋದು, ನಮಗೆಲ್ಲ ಬರಲ್ಲ ಅಂದಾಗ ಅಭಿಮನ್ಯು ಹೇಳ್ತಾರೆ, ನನಗೆ ಚಕ್ರವ್ಯೂಹದೊಳಗಡೆ ಹೋಗೋದಷ್ಟೇ ಗೊತ್ತು, ಹೊರಗಡೆ ಬರೋದು ನನಗೆ ಗೊತ್ತಿಲ್ಲ ಅಂತ. ಆದರೂ ಯುಧಿಷ್ಠಿರ ಹೇಳ್ತಾರೆ, ನೀನು ಒಳಗಡೆ ಹೋಗು, ನಾವು ಹಿಂದೆ ಬರ್ತಿರ್ತೀವಿ ಅಂತ ಹೇಳಿದಾಗ ಅಭಿಮನ್ಯು ಚಕ್ರವ್ಯೂಹನ ಭೇದಿಸಿ ಹೋಗ್ತಾರೆ. ಆಗ ಯುಧಿಷ್ಠಿರನ ಹೋಗಕ್ಕೆ ನೋಡ್ತಾರೆ. ಆದರೆ ಜಯದ್ರಥ ಎಲ್ಲರನ್ನೂ ತಡೆದ್ಬಿಡ್ತಾರೆ. ಅದಕ್ಕೇ ಅವರೆಲ್ಲ ಹೋಗೋಕ್ಕಾಗಲ್ಲ ಒಳಗಡೆ. ಆದ್ರೂ ಅಭಿಮನ್ಯು ತುಂಬ ಪರಾಕ್ರಮದಿಂದ ಹೋರಾಡ್ತಿದ್ರು. ಕೌರವರು ಎಷ್ಟು ಹೆದರ್ಕೊಂಡ್ರು ಅಂದರೆ, ಇವನೊಬ್ಬನೇ ಸಾಕು, ನಾವೆಲ್ಲರೂ ಸೋತೋಗ್ಬಿಡ್ತೀವಿ ಅಂದ್ಕೊಂಡು ಯುದ್ಧದ ನಿಯಮಗಳನ್ನ ಪಾಲಿಸ್ದೇ ಮೋಸ ಮಾಡಿ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದನೂ ಯುದ್ಧ ಮಾಡಿ ಸಾಯಿಸ್ಬಿಡ್ತಾರೆ ಅಭಿಮನ್ಯುನ. ಅಭಿಮನ್ಯು ಸೋತಿರ್ಬೋದು ಕೌರವ್ರ ಜೊತೆ, ಆದ್ರೂ ಅಭಿಮನ್ಯುನ ಮೋಸ ಮಾಡಿ ಸಾಯಿಸಿದ್ದು ಕೌರವರು. ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.